ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮವಸ್ತು ಅನ್ನುವಂಥದ್ದು ಅದು ಸದ್ರೂಪವಾಗಿ ಇರುವಂಥದ್ದಾಗಿ, ಅದು ಅಂದರೆ ತ್ರಿಕಾಲ ಅಬಾಧಿತ್ವಂ ಸದ್ರೂಪತ್ವಂ ಅಂತ ಹೇಳ್ತಾರೆ. ಮೂರೂ ಕಾಲದಲ್ಲಿ ಯಾವುದು ಬಾಧೆಯನ್ನು ಹೊಂದದೇ ಇರುತ್ತದೋ ಅದಕ್ಕೆ ಸತ್ತು ಅಥವಾ ಸದ್ರೂಪ ಅಂತ ಕರೀತಾ ಇದ್ದಾರೆ. ಹಂಗೆ ಆ ಬ್ರಹ್ಮದಿಂದಲೇ ಈ ಜಗತ್ತಿನ ಉತ್ಪತ್ತಿ ಎನ್ನುವಂಥದ್ದಾಗ್ಯದ. ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರದಲ್ಲಿ ಹೇಳಿದರು. ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾವುದರಿಂದ ಆಗುತ್ತವೆಯೋ ಅದಕ್ಕೆ ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅಂದರೆ ಪರಮಾತ್ಮನೇ ಈ ಜಗತ್ತನ್ನು ಉತ್ಪತ್ತಿ ಮಾಡಿದಾನ, ಅವನೇ ಇದನ್ನು ರಕ್ಷಣಾ ಮಾಡ್ತಾನ. ಯಾವಾಗ ತನಗೆ ಸಾಕಾಗ್ತದೋ ತನ್ನಲ್ಲಿ ಲಯವನ್ನು ಮಾಡಿಕೊಂಡು ಬಿಡ್ತಾ ಇದ್ದಾನ. ಅದಕ್ಕೆ ಅಂಥ ಬ್ರಹ್ಮದೊಳಗೆ ನಾವು ನಂಬಿಕೆಯನ್ನು ಇಡಬೇಕು. ಪರಮಾತ್ಮ ಇದ್ದಾನೆ ಅನ್ನುವಂಥ ಒಂದು ವಿಶ್ವಾಸ ಅನ್ನುವಂಥದ್ದು ಬೇಕು. ಕೆಲವು ನಾಸ್ತಿಕವಾದಿಗಳು ಅಂತಾರೆ, ಪರಮಾತ್ಮ ಎಲ್ಲದಾನವನು ಇದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ನಮ್ಮ ಯಾವ ಇಂದ್ರಿಯಗಳಿಗೂ ಅವ ಗೋಚರ ಆಗೋದಿಲ್ಲ ಅಂತಂದರೆ ಪರಮಾತ್ಮ ಇಲ್ಲ ಅಂತ ಕೆಲವರು ನಾಸ್ತಿಕರು ಹೇಳ್ತಾರೆ. ಆದರೆ ಅವರಿಗೆ ಶಾಸ್ತ್ರದಲ್ಲಿ ಆಗಲಿ ಗುರುಗಳಲ್ಲಿ ಆಗಲಿ ಶ್ರದ್ಧಾ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ಶ್ರುತಿ ಏನು ಹೇಳ್ತದೆ, ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತತ್ವ ವಿದುರಿತಿ ಅಂತ ಶ್ರುತಿ ನಮಗೆ ಭಾಳ ಸುಂದರವಾಗಿ ಸ್ಪಷ್ಟಪಡಿಸ್ತದೆ. ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ಚೇತ್ ಬ್ರಹ್ಮಚೇತ್ ಅಂದರೆ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ಇಲ್ಲವೇ ಇಲ್ಲ. ಪರಮಾತ್ಮ ಅಂದರೆ ಇಲ್ಲವೇ ಇಲ್ಲ. ಶಾಸ್ತ್ರಗಳು ಸುಮ್ಮನೆ ಅಂತೇನು ಹೇಳ್ತಾ ಇದ್ದಾವೆ ಅಂಥೇಳಿ ಹಿಂಗೆ ಯಾರು ಪರಮಾತ್ಮ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದಾರೋ ಅವರು ಅಸದ್ರೂಪವನ್ನೇ ಹೊಂದುತ್ತಾರೆ ಅಂತ. ಅವರಿಗೆ ಪರಮಾತ್ಮನ ಅಸ್ತಿತ್ವದಲ್ಲಿ ಅವರಿಗೆ ವಿಶ್ವಾಸ ಇರಂಗಿಲ್ಲ, ಶ್ರದ್ಧಾ ಇರಂಗಿಲ್ಲ. ಅದಕ್ಕೆ ಅವರು ಅಸದ್ರೂಪವನ್ನೇ ಪಡಿತಾ ಇದ್ದಾರೆ. ಇನ್ನು ಅಸ್ತಿ ಬ್ರಹ್ಮೇತಿ ಛೇದ್ವೇದ, ಒಂದು ಪರಮಾತ್ಮ ವಸ್ತು ಅದ, ಬ್ರಹ್ಮವಸ್ತು ಅನ್ನುವಂಥದ್ದು ಅದ ಅಂತ ಯಾವರು ಸಂಶಯರಹಿತವಾಗಿ ತಿಳ್ಕೊಳ್ತಾ ಇದ್ದಾರೋ ಅವನಿಗೆ ಸಂತರು ಅಂತ ಕರೀತಾರೆ. ಅವರು ಯಾವಾಗಲೂ ಸದ್ರೂಪರಾಗಿ ಬ್ರಹ್ಮರೂಪವಾಗಿ ಇರ್ತಾ ಇದ್ದಾರೆ. ಅಂಥವರು ಕೇವಲ ಭಗವಂತನ ಸ್ವರೂಪರಾಗಿ ಬಿಡ್ತಾ ಇದ್ದಾರೆ. ಅದಕ್ಕೆ ನಾವು ಪರಮಾತ್ಮನ ಅಸ್ತಿತ್ವದ ಬಗ್ಗೆ ನಮಗೆ ಶ್ರದ್ಧಾ ವಿಶ್ವಾಸ ಅನ್ನುವಂಥದ್ದು ಬೇಕು. ಒಂದು ಸಲ ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರು ಮಠದಲ್ಲಿ ಆನಂದವಾಗಿ ಭಕ್ತಾದಿಗಳಿಗೆ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾಯಿದ್ರು. ಒಂದು 4 ಜನ ಧಾರವಾಡದಿಂದ ಯುವಕರು, ಅವರು ಸಂಪೂರ್ಣ ನಾಸ್ತಿಕರು. ಅವರು ದೇವರ ಅದಾನ ಅಂತ ಒಪ್ಪುತ್ತಿದ್ದಿಲ್ಲ. ಶಾಸ್ತ್ರಗಳೆಲ್ಲ ಸುಳ್ಳು ಅಂತ ತಿಳ್ಕೊಂಡಿದ್ರು. ಅವರು ದೇವರಿದ್ದಾನ ಅಂಥೇಳಿ ದೇವರು ಇಲ್ಲವೇ ಇಲ್ಲ ಅಂತ ಅವರು ವಾದ ಮಾಡ್ತಿದ್ದರು. ಹಿಂಗೆ ಹುಬ್ಬಳ್ಳಿಯೊಳಗೆ ಸಾಕ್ಷಾತ್ ಶಿವನ ಅವತಾರಿಗಳು ಸಿದ್ಧಾರೂಢರ ಆಧಾರ, ಅವರು ಸಾಕ್ಷಾತ್ ಈಶ್ವರನ ಅವತಾರಿಗಳು ಅಂಥೇಳಿ ಲೋಕದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ ಅಂಥೇಳಿ ಅವ್ರ ಕಿವಿಗೆ ಬಿತ್ತು. ಆವಾಗ ಅವ್ರು ನಾಸ್ತಿಕರು ಏನು ಮಾಡಿದರು ಅಂತಂದರೆ,
ಹಾಗಾದ್ರೆ ನಾವು ಸಿದ್ಧಾರ್ಥ ಹತ್ರ ಹೋಗೋಣ, ದೇವ್ರು ಅದಾನೋ ಇಲ್ಲೋ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳೋಣ. ಅವ್ರೇನು ಉತ್ತರ ಕೊಡ್ತಾ ಇದ್ದಾರ ಅದನ್ನು ನೋಡ್ಕೊಂಡು ಬರೋಣ ಅಂಥೇಳಿ ಅವರು 4 ಜನ ಯುವಕರು ಹೊರಟರು. ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಬಂದರು. ಸಿದ್ಧಾರೂಢರು ಭಕ್ತರ ಜೊತೆಯಲ್ಲಿ ಕುಳಿತುಕೊಂಡಿದ್ದರು. ಆವಾಗ ಯುವಕರು ಬಂದು ಸಿದ್ಧಾರೂಢರಿಗೆ ಅವರಿಗೆ ನಮಸ್ಕಾರ ಮಾಡಲಿಲ್ಲ, ಏನೂ ಇಲ್ಲ. ಬಂದವರ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಪರಮಾತ್ಮನನ್ನು ನೋಡಿದ್ದೀರಾ ಅಂತ ಕೇಳಿದರು. ಸಿದ್ಧಾರೂಢರಪ್ಪ ಹೌದಪ್ಪ ನಾನು ನೋಡಿದ್ದೀನಿ ಅಂತ ಹೇಳಿದರು. ಪರಮಾತ್ಮ ಇದ್ದಾನ ಅಂತ ಕೇಳಿದರು ಅವರು. ಹೌದಪ್ಪ ಪರಮಾತ್ಮ ಅದಾನ, ನಾನು ನೋಡಿದ್ದೀನಿ ಅಂತ ಹೇಳಿದರು. ಹಾಗಾದರೆ ನೋಡಿದರೆ ನಮಗೆ ನೋಡಬೇಕು ಅಂತ ನಮಗೆ ಆಸೆ ಅದ, ನಮಗೂ ನೀವು ತೋರಿಸ್ತೀರೇನು ಅಂತ ಕೇಳಿದರು. ನೋಡಪ್ಪ ನೀವು ನೋಡಬೇಕು ಅಂತ ನಿಮಗೂ ನಾನು ತೋರಿಸ್ತಾ ಇದ್ದೀನಿ ಅಂತ ಸಿದ್ಧಾರೂಢರು ಅಂದರು. ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಇವರು ಪರಮಾತ್ಮ ಅದಾನಂತಾರ, ನೋಡಿದ್ದೀನಂತಾರ ಮತ್ತು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದರೆ ನಾವು ಪರಮಾತ್ಮನ ನೋಡೇ ಹೋಗಬೇಕು ಅಂತ ಆ 4 ಯುವಕರು, ಅವ್ರು ಮೊದಲು ನಾಸ್ತಿಕರವರು, ದೇವರು ನಂಬದೇ ಇರ್ತಕ್ಕಂಥವರು, ಅವರಲ್ಲಿ ಅದನ್ನು ನೋಡಬೇಕು ಅನ್ನುವಂಥ ಕುತೂಹಲ ಉಂಟಾಯಿತು. ಆವಾಗ ಅವ್ರು ಕೇಳ್ತಾರೆ, ಹಾಗಾದ್ರೆ ನಮಗೆ ತೋರಿಸ್ರಿ, ನಾವು ಪರಮಾತ್ಮನ ನೋಡ್ಬೇಕಂತ ಬಂದಿದ್ದೀವಿ, ಅವ ಪರಮಾತ್ಮ ಎಲ್ಲಿದಾನ ಅವನು ತೋರಿಸ್ರಿ ಅಂತಂದಾಗ ಆವಾಗ ಸಿದ್ಧಾರೂಢರು ಹೇಳಿದರು, ನೋಡಪ್ಪ ಈಗ ಮಧ್ಯಾಹ್ನದ ಊಟದ ಸಮಯ ಆಗ್ಯದ, ಭಕ್ತರು ಪ್ರಸಾದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ, ನಾನು ನಗರದಲ್ಲಿ ಹೋಗಬೇಕು, ಹೋಗಿ ಅಲ್ಲಿ ಪ್ರಸಾದ ಮಾಡ್ಕೊಂಡು ಬಂದ ಬಳಿಕ ನಾನು ನಿಮಗೆ ದೇವ್ರನ್ನ ತೋರಿಸ್ತೀನಿ ಅಂತಂದ್ರೆ ಸಿದ್ಧಾರೂಢರು. ಆವಾಗ ಆಗಲಿ ಮತ್ತು ತಾವು ಹೋಗಿ ಬರ್ರಿ, ನಾವು ಇಲ್ಲೇ ಇರ್ತೀವಿ ಅಂಥೇಳಿ ಅವರು ಮಠದಲ್ಲೇ ಉಳ್ಕೊಂಡ್ರು. ಆವಾಗ ಸಿದ್ಧಾರೂಢರು ಟಾಂಗದಲ್ಲಿ ಕುತ್ಕೊಂಡು ಊರೊಳಗೆ ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋದರು. ಅವರು ಸಮಯ ಸುಮಾರು 1:30-2 ಗಂಟೆ ಒಳಗೆ ಬರ್ತೀವಿ ಅಂತ ಹೇಳಿದರು ಸಿದ್ಧಾರೂಢರು. 2 ಗಂಟೆ ಒಳಗೆ ನಾನು ಬರ್ತೀನಿ, ಬಂದ ಮೇಲೆ ನಿಮಗೆ ಭಗವಂತನ ತೋರಿಸ್ತೀನಿ ಅಂಥೇಳಿ ಅವ್ರಿಗೆ ಹೇಳಿದ್ದರು. ಅದು 1:30 ಆಯಿತು, 2 ಆಯಿತು, ಸಿದ್ಧಾರೂಢರು ಬರಲಿಲ್ಲ. ಅವಾಗ ಭಕ್ತರನ್ನ ಕೇಳಿದರು, ಮತ್ತೇನು ಸಿದ್ಧಾರೂಢರು 2 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿದರು, 2 ಆಗಿ ಹೋಯ್ತಲ್ಲ, ಇನ್ನೂ ಬರಲಿಲ್ವಲ್ಲ ಅಂತ ಕೇಳಿದರು. ಅವಾಗ ಭಕ್ತರು ಹೇಳ್ತಾರೆ, ಹೌದಪ್ಪ ಮಾರ್ಗದಲ್ಲಿ ದಾರಿಯೊಳಗೆ ಮತ್ತೆ ಯಾರಾದರೂ ಭಕ್ತರು ಮನೆಗೆ ಕರೆದ್ರೆ ಮತ್ತೆ ಅಲ್ಲಿ ಹೋಗಿರ್ತಾರೆ, ಬರ್ತಾರೆ, ಅವರು ಎಲ್ಲಿ ಹೋಗೋದಿಲ್ಲ ಬರ್ತಾರೆ, ನೀವು ನಿಶ್ಚಿಂತಾಗಿರ್ರಿ ಅಂತ ಹೇಳಿದರು. 3 ಗಂಟೆ ಆಯಿತು. ಇವರು ಸಿದ್ಧಾರೂಢ ದಾರಿ ನೋಡ್ತಾನೆ ಇದ್ದಾರೆ, ಇನ್ನೂ ಯಾಕೆ ಬರೋಲ್ರು ಅಂತೇಳಿ 3:30 ಆಯಿತು. ಭಾಳ ತಡ ಆಯ್ತು ಇವ್ರಿಗೆ. ನಾವು ಆದಷ್ಟು ಜಲ್ದಿ ಪರಮಾತ್ಮನ ನೋಡಿ ನಾವು ಊರಿಗೆ ಹೋಗಬೇಕು ಅಂತ ನಾವು ದಾರಿ ಕಾಯ್ತಾ ಇದ್ದೀವಿ, ಇನ್ನೂ ಸಿದ್ಧಾರೂಢರು ಬರ್ತಾ ಇಲ್ವಲ್ಲ ಅಂಥೇಳಿ ಅವರು ಮನಸ್ಸಾಗಲಿ ಕಸಿವಿಸಿ ಆಗಾಕತ್ತು. 4 ಗಂಟೆ ಆಯಿತು. ಅಲ್ಲ 2 ಗಂಟೆ ಬರ್ತೀವಂದವ್ರು 2 ತಾಸು ತಡ ಆದರೂ ಇನ್ನೂ ಬರಲಿಲ್ವಲ್ಲ. ಅವರು ಮನಸ್ಸಿನೊಳಗೆ ಹಾಗೆ ಯಾವಾಗ ಬಂದಾರೋ, ನಾವು ಯಾವಾಗ ಪರಮಾತ್ಮ ನೋಡಿ ಊರಿಗೆ ಹೋದೆವು ಅಂಥೇಳಿ ಅವರಲ್ಲಿ ತವಕ ಜಾಸ್ತಿ ಆಯಿತು. 4:30 ಆಗಿತ್ತು. ಸಿದ್ಧಾರೂಢರು ಬಂದರು. ಬಂದ ಕೂಡಲೇ ಆ ಯುವಕರು ಕೇಳ್ತಾ ಇದ್ದಾರೆ, ಅಲ್ರಿ ತಾವು 2 ಗಂಟೆಗೆ ಬಂದು ದೇವ್ರನ್ನ ಪರಮಾತ್ಮನ ತೋರಿಸ್ತೀನಿ ಅಂತ ಹೇಳಿದ್ರಿ, ಮತ್ತು ಇಷ್ಟು ಲೇಟ್ ಯಾಕೆ ಮಾಡಿದ್ರಿ ನೀವು, 2-2.5 ತಾಸು ಎಷ್ಟು ತಡ ಮಾಡಿಬಿಟ್ರಲ್ಲ ಅಂತಂದರು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಹೌದಪ್ಪ ನಾನು ಬೇಗನೆ ಬರಬೇಕು ಅಂತ ಅವಸರ ಮಾಡಿ ಬರಾಕತ್ತಿದ್ದೆ, ಆದರೆ ದಾರಿಯೊಳಗೆ ಭಾಳ ಒಂದು ಆಶ್ಚರ್ಯವನ್ನು ನೋಡಿದೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದನ್ನು ನೋಡಿದೆ. ಅವಾಗ ಇವರು ಕುತೂಹಲ ಕೇಳ್ತಾರೆ, ಏನು ನೋಡಿದ್ರಿ ಅಂಥದ್ದು, ಏನು ಆಶ್ಚರ್ಯವಾಗಿರ್ತಕ್ಕಂಥ ಏನು? ಏನಿಲ್ಲ, ಒಂದು ದೊಡ್ಡ ಮರ ಬೆಳೆದಿತ್ತು, ಆ ಮರದೊಳಗೆ ಅನೇಕ ಕುರ್ಚಿಗಳು, ಟೇಬಲ್ಗಳು, ಬೆಂಚ್ಗಳು ಎಲ್ಲ ಒಂದೊಂದೇ ತಯಾರಾಗಿ ಬೀಳಾಕತ್ತಿದ್ದು. ಆ ಆಶ್ಚರ್ಯ ನೋಡ್ಕೊತ ನಿಂತುಬಿಟ್ಟೆ. ಇವು ಟೇಬಲ್ಗಳು ಕುರ್ಚಿಗಳು ಹೆಂಗೆ ಬೀಳ್ತಾ ಇದ್ದಾವಲ್ಲ, ಇವು ಹೆಂಗೆ ಬೀಳ್ತಾ ಇದ್ದಾವಲ್ಲ ಅಂಥೇಳಿ ನೋಡ್ಕೊತ ನಿಂತಿದ್ದೆ ಅಂತಂದರು. ಆವಾಗ ಯುವಕರಂತಾರ, ಅಲ್ಲ ನಿಮ್ಮ ತಲೆ ಸರಿ ಐತಿಲ್ಲೋ, ಅಲ್ಲಿ ಎಂದಾದರೂ ಮರದೊಳಗೆ ಚೇರ್ಗಳಾಗಲಿ ಟೇಬಲ್ಗಳಾಗಲಿ ತಾವಾಗೇ ಬೀಳ್ತಾವೇನೋ? ಅದನ್ನು ಮಾಡ್ತಕ್ಕಂಥ ಒಬ್ಬ ಬಡಿಗ ಇರ್ತಾನೆ, ಒಬ್ಬ ಕಾರ್ಪೆಂಟರು ಅದನ್ನು ಗಿಡ ಕಡಿದು
ಅದನ್ನು ಸಾಮಿಲ್ಗೆ ತೊಗೊಂಡು ಹೋಗಿ ಅದನ್ನು ಕೊಯ್ಯಿಸಿ ಅವು ಒಬ್ಬ ಬಡಿಗೆ ಮಾಡಿದಾಗ ಅವು ಆಗ್ತವೆ ಹೊರತು ತಾವಾಗೆ ಯಾವಾಗಲಾದರೂ ಮರದೊಳಗೆ ಬೀಳಕ್ಕೆ ಸಾಧ್ಯ ಐತೇನು ಅಂತ ಅವ್ರು ಕೇಳಿದರು. ಆವಾಗ ಸಿದ್ಧಾರ್ಡ್ರಂತಾರ, ಹೌದಪ್ಪ, ಒಬ್ಬ ಕುರ್ಚಿ ಆಗಲಿ ಟೇಬಲ್ ಆಗಲಿ ಒಬ್ಬ ಮಾಡುವಂಥ ಒಬ್ಬ ಪುರುಷ ಅದಾನಂತ ನೀವು ಒಪ್ತಿರೋ ಇಲ್ಲೋ ಅಂತಂದರು. ಹೌದ್ರಿ, ಎಲ್ಲರೂ ಒಪ್ಪಲೇಬೇಕು. ಯಾಕಂದರೆ ಆ ಟೇಬಲ್ಲು ಕುರ್ಚಿಗಳು ತಾವ ಆಗಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಒಬ್ಬ ಪುರುಷ ಮಾಡಿದಾಗಲೇ ಅವೆಲ್ಲ ತಯಾರಾಗ್ತಾ ಇದ್ದಾವೆ ಅಂತಂದರು. ಆವಾಗ ಸಿದ್ಧಾರ್ಥ ಹೇಳ್ತಾರೆ, ನೋಡಪ್ಪ, ಹಾಗೆ ಈ ಪ್ರಪಂಚ ಇಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ನೀವು ಪ್ರಪಂಚದ ವೈಚಿತ್ರ್ಯವನ್ನು ನೋಡ್ತಾ ಇದ್ದೀರಿ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಕ್ರಿಮಿಕೀಟಗಳು, ಇವುಗಳೆಲ್ಲದರ ಸೃಷ್ಟಿ ಆಗಬೇಕಾದ್ರೆ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಒಬ್ಬನ ಅದಾನಂತಿರೋ ಇಲ್ಲಂತಿರೋ? ನೀವು ಇಲ್ಲ ಅಂತಂದ್ರೆ ಹಾಗಾದ್ರೆ ಮರದೊಳಗೆ ಟೇಬಲ್ಗಳು ಕುರ್ಚಿಗಳು ತಾವ ಬೀಳ್ತಾವಂತ ಒಪ್ಪುಕೊಳ್ರಿ ಅಂತಂದರು. ಆವಾಗ ಅವರು ವಿಚಾರಕ್ಕೆ ಬಿದ್ದರು. ಹೇಗೆ ಒಂದು ಟೇಬಲ್ ಮಾಡುವ ಮರ ಅಥವಾ ಕುರ್ಚಿ ಮಾಡಬೇಕಾದ್ರೆ ಅದಕ್ಕೊಬ್ಬ ಕರ್ತೃ ಬೇಕು, ಮಾಡುವಂಥ ಒಬ್ಬ ಪುರುಷ ಬೇಕು. ತಾನಾಗಿ ಯಾವತ್ತೂ ಅದು ತಯಾರಾಗೋದಿಲ್ಲ. ಒಬ್ಬ ವ್ಯಕ್ತಿ ಮಾಡಿದಾಗಲೇ ಅದು ತಯಾರಾಗ್ತದೆ. ಆವಾಗ ಒಪ್ಕೊಂಡ್ರವರು. ಇಂಥ ವಿಚಿತ್ರವಾದವು ನೋಡ್ರಿ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯ ಇಲ್ಲ. ಎಷ್ಟು ವ್ಯತ್ಯಾಸ ಅನ್ನುವಂಥದ್ದು ಅದು. ಮನುಷ್ಯರಲ್ಲಿ ಎಷ್ಟು ವ್ಯತ್ಯಾಸ ಅದ, ಪ್ರಾಣಿಗಳಲ್ಲಿ ಎಷ್ಟು ವ್ಯತ್ಯಾಸ ಅದ. ಇದನ್ನು ಇಷ್ಟು ವ್ಯವಸ್ಥಿತಬದ್ಧವಾಗಿ ಇದನ್ನೆಲ್ಲ ನಿರ್ಮಾಣ ಮಾಡಬೇಕಾದ್ರೆ ನೋಡಿ, ಗಿಳಿ ಮೂಗು ಕೆಂಪು, ಗಿಳಿ ಕಲರ್ ಹೆಂಗದ್ರೆ ಹಸಿರು ಅದು. ಹಾಗೆ ಭೂಮಿ ಒಂದೇ ಆದ್ರೂ ಕೂಡ, ನಾವು ಒಂದೇ ನೀರು ಹಾಯಿಸಿದ್ರೂ ಕೂಡ ಮಾವಿನ ಹಣ್ಣೊಳಗೆ ಹುಳಿ ಇರ್ತದೆ. ಅದೇ ಬೇವಿನ ಹಣ್ಣೊಳಗೂ ಹುಳಿ ಇರ್ತದೆ. ಅದೇ ಒಂದು ಬಾಳೆಹಣ್ಣು ತಗೊಳ್ರಿ ಅಥವಾ ಬೇರೆ ಒಂದು ಸಿಹಿ ಪದಾರ್ಥ ತಗೊಳ್ರಿ, ಅವೆಲ್ಲ ಮಧುರವಾಗಿರ್ತಾ ಇದ್ದಾವೆ. ಅಂದರೆ ಲಿಂಬೆ ಹಣ್ಣಿನೊಳಗೆ ಹುಳಿಯನ್ನಿಟ್ಟವ್ರು ಯಾರು? ಪರಮಾತ್ಮ. ಮಾವಿನ ಹಣ್ಣು ಪಕ್ವವಾದಾಗ ಅದರೊಳಗೆ ರುಚಿ, ಅದರಾಗಿರ್ತಕ್ಕಂಥ ಮಧುರ, ಆ ಸಿಹಿಯನ್ನು ಇಟ್ಟವ್ರು ಯಾರು? ಪರಮಾತ್ಮ. ಹಿಂಗೆ ಪ್ರತಿಯೊಂದು ಒಂದೇ ನೀರು ಒಂದೇ ಭೂಮಿ ಆದ್ರೂ ಕೂಡ ಆ ಮರಳಲ್ಲಿರ್ತಕ್ಕಂಥ ಹಣ್ಣಿನ ರುಚಿಗಳು ಭಿನ್ನ ಭಿನ್ನವಾಗಿರ್ತಾ ಇದ್ದಾವೆ. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡಿ ನೋಡಿದರೆ ಈ ಒಬ್ಬ ಸರ್ವಜ್ಞನಾಗಿರ್ತಕ್ಕಂಥ ಒಬ್ಬ ಭಗವಂತನಿಂದಲೇ ಈ ಸೃಷ್ಟಿ ಅನ್ನುವಂಥದ್ದಾಗಿದೆ. ಒಬ್ಬ ಪರಮಾತ್ಮ, ಅವನು ಮನಸ್ಸು ವಾಣಿಗಳಿಗೆ ಅಗೋಚರದಾನ, ಅವನು ನಿರಾಕಾರದಾನ, ಅವನು ನಿರವಯವದಾನ, ಅವನು ಅಸಂಗದಾನ, ಅವ ಸರ್ವಜ್ಞದಾನ, ಅವನು ಸರ್ವಶಕ್ತದಾನ. ಅವನು ತನ್ನ ಮಾಯಾಉಪಾದಿಯಿಂದ ಈ ಜಗದ್ವೈಚಿತ್ರವನ್ನು ಸೃಷ್ಟಿ ಮಾಡಿದಾನ. ಯಾವಾಗ ತನಗೆ ಸಾಕನ್ನಿಸ್ತದೋ ತನ್ನ ಲಯವನ್ನು ಮಾಡಿಕೊಳ್ತಾ ಇದ್ದಾನೆ. ಅಂತೂ ಒಬ್ಬ ಭಗವಂತ ಅದಾನ ಅಂಥೇಳಿ ಸಿದ್ಧಾರ್ಢರು ಭಾಳ ವಿರಳವಾಗಿ ಅವರಿಗೆ ಬೋಧ ಮಾಡಿದರು. ಆವಾಗ ಅವರಿಗೆ ವಿವೇಕೋದಯ ಆಯಿತು, ಜ್ಞಾನೋದಯ ಆಯಿತು. ಹೌದು, ನಾವು ಇಲ್ಲಿವರೆಗೆ ಪರಮಾತ್ಮ ಇಲ್ಲ ಅಂಥೇಳಿ ನಾವು ನಾಸ್ತಿಕರಾಗಿ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಂಡೀವಿ, ವ್ಯರ್ಥವಾಗಿ ಕಳೆದು ಬಿಟ್ಟೇವಿ. ನಿಜವಾಗಿಯೂ ಇವತ್ತು ಸಿದ್ಧಾರ್ಥ ದರ್ಶನದಿಂದ ಒಬ್ಬ ಭಗವಂತ ದಾನ, ಒಬ್ಬ ಪರಮಾತ್ಮ ದಾನ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಒಬ್ಬ ಪರಮಾತ್ಮ ದಾನ. ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನ, ತನಗೆ ಬೇಕಾದಾಗ ಪ್ರಳಯ ಮಾಡ್ತಾ ಇದ್ದಾನ. ಅದಕ್ಕೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾರಿಂದ ಆಗ್ತಾ ಇದ್ದಾವೆಯೋ ಅವನೇ ಪರಮಾತ್ಮ, ಅವನೇ ಬ್ರಹ್ಮ. ಅಂಥ ಭಗವಂತನ ಸ್ವರೂಪರೇ ನಾವು ಅದೀವಿ. ಅದಕ್ಕೆ ನಾವು ಗುರುಗಳಿಂದ ಅಂಥ ತತ್ವವನ್ನು ಅರ್ಥಕೊಂಡಾಗ ಮಾತ್ರ ನಾವು ಈ ಭವಸಾಗರದಿಂದ ಮುಕ್ತರಾಗ್ತೀವಿ ಅಂಥೇಳಿ ಈ ಪ್ರಕಾರ ಅವರಿಗೆ ಜ್ಞಾನೋದಯ ಆಗಿ ಮುಂದೆ ಅವರೂ ಕೂಡ ಸಿದ್ಧಾರ್ಢರ ಶಿಷ್ಯರೇ ಆಗಿ ನಿತ್ಯ ಸತ್ಸಂಗದೊಳಗೆ ಬಂದು ಸಿದ್ಧಾರ್ಢ ದರ್ಶನ ಮಾಡಿಕೊಂಡು ಅವರು ಆಸ್ತಿಕರಾಗಿ ತಮ್ಮ ಜನ್ಮವನ್ನು ಪಾವನ ಮಾಡಿಕೊಂಡ್ರು ಅನ್ನುವಂಥ ಒಂದು ಉದಾಹರಣೆ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಜಗದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳವರ ಸನ್ನಿಧಿಗೆ ಬಂದಿರತಕ್ಕಂಥ ಎಷ್ಟೋ ಪಾಮರರು, ಎಷ್ಟೋ ಪಾಪಿಗಳು ಮತ್ತು ಎಷ್ಟೋ ಉದಾಸೀನರು, ನಾಸ್ತಿಕರು ಕೂಡ ಉದ್ಧಾರ ಆಗಿ ಹೋಗಿದ್ದಾರೆ. ಸಿದ್ಧಾರೂಢರು ಅವ್ರ ಮೇಲೆ ಕರುಣಾ ಮಾಡಿ ಅವರಲ್ಲಿ ಒಳ್ಳೆ ಸದ್ಬುದ್ಧಿಯನ್ನು ಉಂಟು ಮಾಡಿದ್ದಾರೆ. ಅವರಿಗೆ ಒಳ್ಳೆ ಒಂದು
ಉತ್ತಮವಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ಮಾಡಿ ಅವರನ್ನು ಧನ್ಯರನ್ನಾಗಿ ಮಾಡಿದಾರ. ಅದಕ್ಕಂಥ ಸದ್ಗುರುಗಳ ಆಶ್ರಯ ನಮಗೆ ಸದಾ ಇರಬೇಕು ಅಂಥೇಳಿ ತಿಳಿಸ್ತಾ ಈ 4 ಮಾತುಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.